ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ಟೆಕ್ ಎಕ್ಸ್ಪ್ಲೋರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಅಪ್ಡೇಟ್ಗೆ ಸುಸ್ವಾಗತ. ಬನ್ನಿ, ನಾನು ಒಂದು ವಿಡಿಯೋದಲ್ಲಿ ಅಪ್ಡೇಟು ಹೇಳಿದ್ದೆ ಯಾರಿಗೆ ವಿದ್ಯಾಸಿರಿ ಅಮೌಂಟ್ ಅನ್ನೋದು ಬರುತ್ತೆ, ಯಾರಿಗೆ ಬರೋದಿಲ್ಲ ಅನ್ನೋದು. ಈ ಒಂದು ವಿಡಿಯೋದಲ್ಲಿ ಯಾರಿಗೆ ಅಮೌಂಟ್ ಬರುತ್ತಿದೆ ಮತ್ತು ಯಾರಿಗೆ ಅಮೌಂಟ್ ಬರೋದಿಲ್ಲ ಮತ್ತು ಯಾಕೆ ಬರ್ತಿಲ್ಲ ಒಂದು ರೀಸನು ಮತ್ತು ಎಷ್ಟು ಯಾಕೆ ಸ್ಲೋ ಆಗಿದೆ ಅಂತ ಕಂಪ್ಲೀಟೆಡ್ ಡೀಟೇಲ್ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇನ್ಫಾರ್ಮೇಟಿವ್ ಆಗಿತ್ತಂದರೆ. ನೋಡಿ, ನಿಮ್ಮ ಈ ಒಂದು ಸ್ಕಾಲರ್ಶಿಪ್ ಯಾರ್ದು ನಮ್ಮ ಫಸ್ಟ್ ಲೆವೆಲ್ ಆ್ಯಂಡ್ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಲೆವೆಲ್ ಆಗಿತ್ತು ಅಂದರೆ ನಿಮಗೆ ಥರ್ಡ್ ಲೆವೆಲ್ಗೆ ಪುಷ್ ಟು DBT ಎಸ್ ಅಂತ ಇರುತ್ತೆ. ಇಲ್ಲಿ ಎಸ್ ಅಂತ ಇದ್ದು ಅಮೌಂಟ್ ಮೆನ್ಷನ್ ಮಾಡೋದು ತುಂಬ ಜನಕ್ಕೆ ಅಮೌಂಟ್ ಬರ್ತಿಲ್ಲ ಅನ್ನೋದು ಒಂದು ಇಶ್ಯೂ ಅನ್ನೋದು ತುಂಬ ಸ್ಟೂಡೆಂಟ್ಸು ನನಗೆ ಕಮೆಂಟ್ ಬಾಕ್ಸಲ್ಲೂ ಹಾಗೂ ಮೆಸೇಜ್ ಅನ್ನೋದು ಮಾಡ್ತಾಯಿದ್ರು. ಆದರೆ ಒಂದು ವಿಡಿಯೋದಲ್ಲಿ ತುಂಬ ಜನ ಅಂದರೆ ಸ್ವಲ್ಪ ಸ್ಟೂಡೆಂಟ್ಸ್ ಹೇಳಿದ್ರು ನಂಗೆ ಅಮೌಂಟ್ ಅನ್ನೋದು ಬರ್ತಾ ಇದೆ ಬ್ರದರ್, ಬಟ್ ಆದರೆ ನಾನೇ ಒಂದು SSB ಅವ್ರಿಗೆ ಡಿಪಾರ್ಟ್ಮೆಂಟವ್ರು ಕಾಲ್ ಮಾಡಿದ್ರೆ ಈಗ ಇನ್ನೂ ಯಾವುದೇ ಥರ ಫಂಡ್ ರಿಲೀಸ್ ಅನ್ನೋದಾಗಿಲ್ಲ, ಬಿಟ್ಟ ತಕ್ಷಣ ನಾವು ನಿಮ್ಗೆ ಹೇಳ್ತೀವಿ ಅಂತ ಹೇಳಿದರು. ಬಟ್ ಇನ್ನೂ ಫಂಡ್ ರಿಲೀಸ್ ಆಗಿದ್ರೆ ಆದರೂ ಅಮೌಂಟ್ ಯಾಕಂತಂದರೆ ಈ BCWD ಅನ್ನೋದು ತುಂಬ ಅಂದರೆ ತುಂಬ ಸ್ಲೋ ಆಗಿದೆ ಅಮೌಂಟ್ ಸ್ಯಾಂಕ್ಷನ್ ಮಾಡೋ ಒಂದು ಕಾರ್ಯದಲ್ಲಿ. ಬಟ್ ಆದರೆ ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಆ ಕ್ಯಾಟಗರಿಲಿ ಯಾವ ಬರುತ್ತಾರೆ ಸ್ಟೂಡೆಂಟ್ಸು SC ST ಈ ಥರ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಅಮೌಂಟ್ ಅನ್ನೋದು ಬೇಗನೆ ಒಂದು ಅಪ್ಡೇಟ್ ಅನ್ನೋದು ಹಾಗೂ ಸ್ಯಾಂಕ್ಷನ್ ಅನ್ನೋದು ಆಗ್ತಾಯಿದೆ. ಆ ಒಂದು ಅಮೌಂಟು ಸ್ಯಾಂಕ್ಷನ್ ಮಾಡೋ ಒಂದು ಕೆಲಸದಲ್ಲಿ SS ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ತುಂಬ ಸ್ಪೀಡಾಗಿದೆ. ಬಟ್ ಆದರೆ BCWD ಒಂದು ಡಿಪಾರ್ಟ್ಮೆಂಟ್ ತುಂಬ ಸ್ಲೋ ಆಗಿ ನಡೀತಿದೆ ಈ ಒಂದು ಪ್ರೊಸೆಸ್. ಬಟ್ ಆದರೆ ಸ್ವಲ್ಪ ಸ್ಟೂಡೆಂಟ್ಸ್ಗೆ ನಿಧಾನವಾಗಿ ಸ್ವಲ್ಪ ಸ್ಟೂಡೆಂಟ್ಗೆ ರಿಲೀಸ್ ಆಗಿದ ತಕ್ಷಣ ಅಮೌಂಟ್ ಅನ್ನೋದು ಸ್ಯಾಂಕ್ಷನ್ ಒಂದು ಮಾಡ್ತಾಯಿದ್ದಾರೆ. ಬಟ್ ಆದರೆ ಇನ್ನೂ ಒಂದು ನೆಕ್ಸ್ಟ್ ಒಂದು ಫಂಡ್ ರಿಲೀಸ್ ಆದ ತಕ್ಷಣ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಪುಷ್ ಟು DBT ಬೇಗನೆ ಒಂದು ಅಮೌಂಟನ್ನು ಬರುತ್ತೆ. ಇನ್ನೂ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಏನಪ್ಪ ಡೌಟ್ಸ್ ಅಂದರೆ ಈಗ ಅಮೌಂಟ್ ಸ್ಯಾಂಕ್ಷನ್ ನಿಲ್ಲಿಸ್ಬಿಡ್ತಾರ ಮತ್ತು ನನಗೆ ಸ್ಕಾಲರ್ಶಿಪ್ ಬರೋದೇ ಇಲ್ವಾ ಅನ್ನೋ ಒಂದು ಡೌಟ್ಸ್ ಅನ್ನೋದಾಗಿತ್ತು. ನೋಡಿ, ನಿಮಗೆ ಸ್ಕಾಲರ್ಶಿಪ್ ಖಂಡಿತ 100% ಅನ್ನೋದು ಬರುತ್ತೆ. ನೀವು ಎಕ್ಸಾಂಪಲ್ ನೋಡ್ಬೋದು 2023 ಮತ್ತು 24 ಹಾಕಿರುವಂಥ ಸ್ಕಾಲರ್ಶಿಪ್ ಹಾಕಿರುವಂಥ ಸ್ಟೂಡೆಂಟ್ಸ್ಗೆ ಈ ವರ್ಷ ಅನ್ನೋದು ಒಂದು ಸ್ಕಾಲರ್ಶಿಪ್ ಅನ್ನೋದು ಅವ್ರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ನೋಡಿ, ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರಿ, ನಿಮಗೆ ಒಂದು ಲೆವೆಲ್ 3 ಲೆವೆಲ್ 4 ಯಾವಾಗಾದರೂ ನಿಮಗೆ ವೇಟೆಡು ಆಗ ಅಮೌಂಟ್ ಮೆನ್ಷನ್ ಆಗಿ ಬರ್ತಿದ್ರೆ ಅದು ಯಾವಾಗ ಬರುತ್ತೆ ಅಂತ ಅಶ್ಯೂರಾಗಿ ಯಾರೇ ಆಗಲಿ ನಿಮಗೆ ಒಂದು ಒಂದು ಎಕ್ಸಾಕ್ಟ್ ಡೇಟ್ ಅನ್ನೋಕ್ಕೆ ಯಾರು SSB ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ಆಗಲ್ಲ. ಯಾಕಂದರೆ ಅಮೌಂಟ್ ಅನ್ನೋದು ಯಾವಾಗ ಅವ್ರಿಗೆ ರಿಲೀಸ್ ಆಗುತ್ತೆ ಆ ಒಂದಲ್ಲಿ ನಿಮಗೆ ಒಂದು ಅಮೌಂಟ್ ಅನ್ನೋದು ಸ್ಯಾಂಕ್ಷನ್ ಮಾಡೋ ಒಂದು ಕೆಲಸನ ಮಾಡ್ತದೆ. ಅಲ್ಲಿವರೆಗೂ ಯಾರೇ ಒಂದು ಎಕ್ಸಾಕ್ಟ್ ಡೇಟ್ ಮಾಡೋಕ್ಕಾಗಲ್ಲ. ಬಟ್ ಫಂಡ್ ರಿಲೀಸ್ ಮಾಡಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಈಗ ಫಂಡ್ ರಿಲೀಸ್ ಆಗಿದೆ, ಅಮೌಂಟ್ ಸ್ಯಾಂಕ್ಷನ್ ಆಗಿ ಸ್ಟಾರ್ಟ್ ಆಗಿದೆ ಅನ್ನೋದು. ಬಟ್ 2023-24 ಹಾಕಿರೋರಿಗೆ ಈ ವರ್ಷ ಒಂದು ಸ್ಕಾಲರ್ಶಿಪ್ ಆಗಿದೆ. ನೋಡಿ, SSB ಒಂದು ನಿಮಗೆ ಯಾವಾಗ ನಿಮ್ಮದು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿತ್ತು, ವೆರಿಫೈ ಆಗಿತ್ತು ಅಂದರೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಖಂಡಿತ 100% ಬರುತ್ತೆ. ಬಟ್ ಎಕ್ಸಾಕ್ಟ್ ಡೇಟ್ ಹೇಳೋಕ್ಕಾಗಲ್ಲ. ಬಟ್ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ವೇಟ್ ಮಾಡಬೇಕು, ಇಲ್ಲ ಅದು ಎಲ್ಲರಿಗೂ ಆಗುತ್ತೆ ಗೊತ್ತಿಲ್ಲ, ಬಟ್ ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ. ಅಮೌಂಟ್ ಫಂಡ್ ರಿಲೀಸ್ ಆದ ತಕ್ಷಣ SSB ಕಡೆಯಿಂದ ನಿಮಗೆ ಅಮೌಂಟ್ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಈ ಒಂದು ನಿಮಗೆ ಅಪ್ಡೇಟ್ ಅನ್ನೋದು ಇಷ್ಟ ಆಯಿತು ಅನಿಸುತ್ತೆ. ಯಾರಿಗೆ ಅಮೌಂಟ್ ಬರೋದಿಲ್ಲ ಹಾಗೂ ಅಮೌಂಟ್ ಬರುತ್ತಾ ಇಲ್ವಾ ಅನ್ನೋ ಒಂದು ಡೌಟ್ಸ್ ಅನ್ನೋದು ಕ್ಲಿಯರ್ ಆಯಿತು ಅನಿಸುತ್ತೆ. ಅದೇ ಒಂದು ವಿಡಿಯೋದಲ್ಲಿ ನಾನು ಇನ್ನು ಸ್ವಲ್ಪ ಜನ ಅಮೌಂಟ್ ಸ್ಯಾಂಕ್ಷನೇ ಆಗ ಸ್ಟಾಪ್ ಆಗಿಬಿಟ್ಟಿದೆ ಅಂದರೆ ಖಂಡಿತ ಸ್ಟಾಪ್ ಆಗಿಲ್ಲ. ಅಮೌಂಟನ್ನು ಸ್ಯಾಂಕ್ಷನ್ ಇನ್ನೂ ಒಂದು ಸ್ಲೋ ಆಗಿ ಒಂದು ಪ್ರೋಸೆಸ್ ನಡೀತಾ ಇದೆ. ಅಂದರೆ ಮೊದಲು ಥರ ಕಂಟಿನ್ಯೂಸ್ ತುಂಬ ಸ್ಟೂಡೆಂಟ್ಸ್ಗೆ ಅಮೌಂಟನ್ನು ಸ್ಯಾಂಕ್ಷನ್ ಆಗ್ತಿತ್ತು. ಈ ನಡುವೆ ಸ್ವಲ್ಪ ನಿಧಾನಗತಿಯಿಂದ ಒಂದು ನಡೀತಾ ಇದೆ ಪ್ರೋಗ್ರೆಸ್ಸು. ಇನ್ನೇನಾದರೂ ಒಂದು ಫಂಡ್ ರಿಲೀಸ್ ಆಗಿದ ತಕ್ಷಣ ಮತ್ತೆ ಅಪ್ಡೇಟ್ ಏನಾದ್ರು ಬಂತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಖಂಡಿತ ನಿಮ್ಗೆ ತಿಳಿಸ್ತೀನಿ. ಹಾಗೂ ಇನ್ನೂ SSB ಕಡೆಯಿಂದ ಏನೋ ಒಂದು ಅಪ್ಡೇಟ್ ಬಂದರೆ ತಿಳಿಸ್ತಿರ್ತೀನಿ. ಮತ್ತು ಬೇರೆ ಸ್ಕಾಲರ್ಶಿಪ್ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಎಲ್ಲನೂ ಒಂದು ಯೂಸ್ ಮಾಡ್ಕೊಳ್ಳಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು, ಟಾಟಾ, ಬಾಯ್.